ತಗತೆ ಸೊಪ್ಪು ಅಥವಾ ಚಗತೆ, ತುಳುದಲ್ಲಿ ತಜ್ಜಂಕ, ಮಲಯಾಳಂದಲ್ಲಿ ತಬರ, ಮತ್ತು ಕೊಂಕಣಿಯಲ್ಲಿ ತೈಕಿಳೆ. ಕಿಳೆ ಅಂದರೆ ಸೊಪ್ಪು ಅಂತ ಅರ್ಥ. ಒಂದು ಆರೋಗ್ಯಕರವಾದ ಸೊಪ್ಪಿನ ಪಕೋಡ ವಡೆ ಮಾಡೋದನ್ನು ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್ ನಮಸ್ತೆ, ಸಂಜನಾ, ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಈ ಮಳೆಗಾಲದಲ್ಲಿ ಬರಬರಂತ ಮಳೆ ಸುರಿತಾ ಇದೆ ಅಲ್ವಾ, ಒಂದು ಅದ್ಭುತವಾದ ಒಂದು ಪಕೋಡ ಅಥವಾ ವಡೆ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಿ, ಇದು ತಗತೆ ಅಥವಾ ಚಗತೆ ಸೊಪ್ಪು ಅಂತ ಕರಿತೇವೆ. ಈ ಮಲೆನಾಡಿನಲ್ಲಿ ಅಥವಾ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ರೋಡ್ ಸೈಡ್, ಸ್ವಲ್ಪ ಸಿಟಿಯಿಂದ ಹೊರಗೆ ಹೋದರೆ ನಿಮಗೆ ಈ ಥರ ರೋಡ್ ಸೈಡಲ್ಲೇ ಕಾಣುತ್ತೆ. ಒಂದು ಮಳೆ ಬಿದ್ದ ತಕ್ಷಣ 1 ತಿಂಗಳ ಆದಮೇಲೆ ತೆಗಿಬೇಕು. ತೀರಾ ಲೇಟ್ ಆದರೂ ಕೂಡ ಅದರಲ್ಲಿ ಒಂದು ಯೆಲ್ಲೋ ಕಲರ್ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೂ ಮೊದಲು ಈ ಒಂದು ಚಿಗುರು ಬಂದ ತಕ್ಷಣ ಈ ಒಂದು ಎಲೆಯನ್ನು ತೆಗೆದುಕೊಂಡು ಬಂದು ಚೆನ್ನಾಗಿ ತೊಳಿಬೇಕು. ಫ್ರೆಂಡ್ಸ್, ಇದನ್ನು ಮೇನಾಗಿ ಹೇಳ್ತಾ ಇದ್ದೀನಿ, ಎಲೆಯನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾಕೆ ಅಂದರೆ ಈ ಎಲೆಯ ಹಿಂಭಾಗದಲ್ಲಿ ನೋಡಿ ಈ ಥರ ಹುಳ ಇರೋ ಚಾನ್ಸ್ ಇರುತ್ತೆ. ಸೊ ತೆಗೆದು ನೋಡುವಾಗ ಎಲೆಯನ್ನು ಚೆನ್ನಾಗಿರೋದು ಮತ್ತು ಜಾಗ ನೋಡ್ಕೊಳ್ಳಿ. ತೆಗೆದ ಗಿಡ ಹೇಗಿದೆಯೋ ಹಾಗೆ ತೆಗಿಬಾರ್ದು. ಒಂದು ಒಳ್ಳೆಯ ಜಾಗದಲ್ಲಿ, ಹಳ್ಳಿ ಕಡೆ ಹೋದರೆ ನಿಮಗೆ ಒಳ್ಳೆಯ ಒಂದು ಹಸಿರು ತುಂಬಿದ ಆ ಒಂದು ಚಂದದ ಸೊಪ್ಪು ಸಿಗುತ್ತೆ ನಿಮಗೆ. ಸಿಟಿದಲ್ಲಿ ಸಿಗೋದು ಕಡಿಮೆ. ಸೊ ಇದನ್ನು ತೆಗೆದುಕೊಂಡು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಅಂದರೆ ಎಲೆಯ ಹಿಂಭಾಗದಲ್ಲಿ ಕೂಡ ಕೆಲವು ಹುಳ, ನಾನು ತೋರಿಸಿದ್ನಲ್ಲ ಈಗ, ಆ ಥರ ಇರೋ ಚಾನ್ಸ್ ಇರುತ್ತೆ. ಸೊ ಅದನ್ನು ಚೆನ್ನಾಗಿ ತೊಳ್ಕೊಳ್ಳಿ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ನಾನು ನಿಮಗೆ ಮಸಾಲೆಯನ್ನು ಹೀಗೆ ಮಾಡೋದಂತ ತೋರಿಸ್ತೀನಿ. ಸೊ ಖಾರಕ್ಕೆ ಗುಂಟೂರು ಮತ್ತು ಬ್ಯಾಡಗಿ ಮೆಣಸನ್ನು ಈಕ್ವಲಾಗಿ ಹಾಕ್ಕೊಳ್ಳಿ, ಒಂದು ಕಲರ್ ಬರ್ಬೋದು. ಸೊ ಶುಂಠಿ ಹಾಕ್ಕೊಳ್ಳಿ. ಒಂದು ಲೋಟ ಅಕ್ಕಿ ಅಂತ ಮಾಡಿದರೆ ಒಂದು 10 ರಿಂದ 12 ಮೆಣಸು ಬೇಕು. ಟರ್ಮರಿಕ್ ಪೌಡರ್, ಇಂಗನ್ನು ಹಾಕ್ಕೊಳ್ಳಿ, ಶುಂಠಿ, ಇಂಗು, ಅರಿಶಿನ, ಆಮೇಲೆ ಸ್ವಲ್ಪ ಉಪ್ಪು, ಯಾಕೆಂದರೆ ಅದರಲ್ಲಿ ಕಡಲೆಬೇಳೆ ಹಾಕೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ಮಸಾಲೆನ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ. ಇದು ಕೂಡ ಸ್ವಲ್ಪ ಫಸ್ಟಿಗೆ ರುಬ್ಕೊಳ್ಳಿ ಅದನ್ನು. ಈಗ ನೆನೆಸಿದ ಅಕ್ಕಿ, ನಾನು ಇದನ್ನು ಒಂದು 4 hours, ಕಡಲೆಬೇಳೆ 1 ಗ್ಲಾಸ್, ಅಕ್ಕಿ 1/4 ಗ್ಲಾಸ್ ಹಾಕಿದೆ. ಇವೆರಡನ್ನು ಒಂದು 4 hours ನೆನೆಸಿಬಿಟ್ಟು ನೀರಲ್ಲಿ ನೆನೆಸಿ ಎರಡನ್ನು ತರಿತರಿಯಾಗಿ ರುಬ್ಬಬೇಕು. ಈಗ ಇದನ್ನು ಕೂಡ ನೈಸ್ ರುಬ್ಬೇಡಿ, ನೆನ್ಪಿಟ್ಕೊಳ್ಳಿ. ಸ್ವಲ್ಪ ತರಿತರಿಯಾಗಿ ರುಬ್ಬಿ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ, ಸೊ ನೀರಿಂದ ತೆಗೆದ ತಕ್ಷಣ ಅದನ್ನು ಸ್ವಲ್ಪ ಪೇಪರಲ್ಲಿ ಇದು ಮಾಡ್ಕೊಳ್ಳಿ. ಯಾಕೆಂದರೆ ನೀರು ಮಿಕ್ಸ್ ಆಗಬಾರ್ದು ಅದಕ್ಕೆ. ಓಕೆ, ಆ ಪೇಪರಲ್ಲಿ ಸಕ್ ಮಾಡಿ. ಸೊ ಈಗ ಸಣ್ಣದಾಗಿ ಆ ತಗತೆ ಸೊಪ್ಪನ್ನು ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನೇ ಈಗ ಬೀಸಿರೋ ಮಸಾಲೆಗೆ ಈಸಿಯಾಗಿ ಆಗುತ್ತೆ. ಫ್ರೆಂಡ್ಸ್, ಇದು ಹಲವು ವಿಟಮಿನ್ಗಳು ಇರುವಂಥ ಆರೋಗ್ಯಕರವಾದ ಒಂದು ಸೊಪ್ಪು. ಮಳೆಗಾಲದಲ್ಲಿ ನಾವು ಹಲವು ರೀತಿಯ ಸೊಪ್ಪುಗಳನ್ನು ತಿನ್ನಬೇಕು. ಯಾಕೆಂದರೆ ನಮ್ಮ ಹಿರಿಯವರು ಅವರು ಯಾರೇ ಸೈಂಟಿಸ್ಟ್ ಆಗಿರಲಿಲ್ಲ, ಬಟ್ ನೋಡಿ ಎಷ್ಟೊಂದು ವಿಷಯಗಳನ್ನು ತಿಳ್ಕೊಂಡಿದ್ರು. ಸೊ ಅಂಥ ಸೊಪ್ಪುಗಳನ್ನು ನಾವು ಮಳೆಗಾಲಕ್ಕೆ ಕಾಯ್ತಾ ಇರ್ತೀವಿ, ಯಾವ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಒಂದು 10-15 ನಿಮಿಷ ಬಿಡಿ ಹಾಗೆ. ಓಕೆ, 10-15 ನಿಮಿಷ ಬಿಟ್ಟ ಮೇಲೆ ಈ ಸೊಪ್ಪಿಂದ ಕೇವಲ ವಡೆ ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದರಿಂದ ಚಟ್ನಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಪತ್ರೊಡೆ ಮಾಡ್ತಾರೆ, ಇನ್ನೂ ಹಲವು ರೀತಿಯ ಗಸಿ ಮಾಡ್ತಾರೆ. ತುಂಬ ಇದರಲ್ಲಿ ಮಾಡುವಂಥ ಐಟಮ್ಗಳೇ ಇಂಗ್ಲೀಷ್ನಲ್ಲಿದೆ, ತೋರಾ ಲೀವ್ಸ್ ಅಂತ ಕರಿತೀವಿ ಇದಕ್ಕೆ. ಸೊ ಈಗ ಅದೆಲ್ಲ ಮಾಡಿಕೊಂಡು ಆದ ಮೇಲೆ ನಾವು ಅಳತೆಗೆ ತಕ್ಕಾಗಿ ಉಂಡೆಯನ್ನು ಮಾಡಿ ಅದನ್ನು ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಎಲ್ಲ ಉಂಡೆನ ಒಂದು ಸಲ ಮಾಡಿಟ್ಕೊಂಡ್ರೆ ನಿಮಗೆ, ಮತ್ತು ಸ್ವಲ್ಪ ಪ್ರೆಸ್ ಮಾಡಿ ಕಾದ ಎಣ್ಣೆಯಲ್ಲಿ, ಸರಿಯಾಗಿ ಎಣ್ಣೆ ಕಾಯಬೇಕು ಅದಕ್ಕೆ ನೋಡ್ಕೊಳ್ಳಿ. ಕಾದ ಎಣ್ಣೆಯಲ್ಲಿ ನಾವು ಎರಡೂ ಕಡೆ, ಬೋತ್ ಸೈಡ್ ಕರೆಕ್ಟಾಗಿ ಬೇಯಿಸ್ಕೋಬೇಕಾಗತ್ತೆ. ಈ ಒಂದು ಚಟ್ನಿ ಅಂತ ಹೇಳಿದಲ್ಲ, ಇದರಲ್ಲಿ ಚಟ್ನಿ ಕೂಡ ಮಾಡ್ತಾರೆ. ತುಂಬ ಚರ್ಮ ರೋಗಕ್ಕೆ ಕೂಡ, ನಾನೊಂದು ಡಾಕ್ಟರ್ದು ಕನ್ಸಲ್ಟ್ ಮಾಡಿದಾಗ ಹೇಳಿದ್ದು, ಇದು ಚರ್ಮ ರೋಗಕ್ಕೆ ಕೂಡ ಯಾಕಂದರೆ ಆ ಸೊಪ್ಪನ್ನು ಅರೆದು ಕಜ್ಜಿ ಇರುವ ಭಾಗಕ್ಕೆ ಕೇಳ್ಕೊಳ್ಳಿ. ಇದು ಆರೋಗ್ಯವಾದ ಸೊಪ್ಪು ಅಂತ ಹೇಳ್ತಾ ಇದ್ದೀನಿ. ಕಜ್ಜಿ ಇರುವ ಭಾಗಕ್ಕೆ ಆ ಸೊಪ್ಪನ್ನು ಅರೆದು ಕೂಡ ಅದನ್ನು ಹಚ್ಚಬೋದಂತೆ. ಸೊ ಈಗ ರೆಡಿ ಆಗಿದೆ ನೋಡಿ. ಎರಡೂ ಕಡೆ ಇಷ್ಟು ಫ್ರೈ ಮಾಡಿದಾಗ ಇದು ಬ್ರೌನ್ ಕಲರ್ ಬರಬೇಕು. ಒಂದು ಟಿಶ್ಯೂ ಪೇಪರ್ನಲ್ಲಿ ಆ ಎಣ್ಣೆಯನ್ನು ಸಕ್ ಮಾಡೋ ರೀತಿ ಹಾಕ್ಕೊಳ್ಳಿ. ಈಗ ನೋಡಿ ಎಷ್ಟು ಆರೋಗ್ಯಕರವಾದ ಒಂದು ವಡೆ
ಅಥವಾ ಪಕೋಡ ರೆಡಿ ಆಗಿದೆ. ಇದನ್ನು ನೀವು ಕಾಫಿ ಟೈಮ್ಗೆ ಕೂಡ ತಿರ್ಬೋದು, ಅಥವಾ ಊಟಕ್ಕೆ ತೊಗೋಬೋದು, ಅಥವಾ ಪಲಾವ್ ಕೂಡ ನಾನು ಆ ದಿವಸ ಪಲಾವ್ ಮಾಡಿದೆ. ಸೊ ಈ ಪಲಾವ್ ಜೊತೆ ಪಕೋಡ ಎಷ್ಟು ಟೇಸ್ಟ್ ಆಗಿದೆ ಅಂದರೆ ಅದ್ಭುತ. ಈ ಮನೆಗೆ ಭಾಳ ಚೆನ್ನಾಗಿ ಊಟದ ತಿನ್ನಬೇಕು. ನಾನು ಪಲಾವ್ ಜೊತೆ ತಿಂತೈತೆ. ಸಂಜೆ ಕಾಫಿ ಟೀ ಜೊತೆ ತಿನ್ನಬೇಕು, ಎಂದ ಬೇಕಾದ್ರೆ ತಿನ್ನಬೇಕು. ಮತ್ತು ಒಂದು ವಿಟಮಿನ್ಸ್ ಇರೋ ಒಂದು ಅದ್ಭುತವಾದ ಒಂದು ಸೊಪ್ಪು. ಈ ಮಳೆಗಾಲದಲ್ಲಿ ಇಂಥದ್ದೆಲ್ಲ ಸೊಪ್ಪುಗಳನ್ನು ನಾವು ತಿನ್ನಲೇಬೇಕಾಗ್ತದೆ. ಪತ್ರೊಡೆ ಮಾಡ್ಲಿಕ್ಕೆ, ಇದರಲ್ಲಿ ಕುಚ್ಚದು ಸುಕ್ಕ ಮಾಡ್ಲಿಕ್ಕೂ, ಪಲ್ಯ ಮಾಡ್ಲಿಕ್ಕೂ, ಗಸಿ ಮಾಡ್ಲಿಕ್ಕೂ, ಇಂಥದ್ದು ಹಲವಾರು ರೀತಿ ಈ ಸೊಪ್ಪಿನಿಂದ ಪದಾರ್ಥಗಳನ್ನು ಮಾಡ್ಲಿಕ್ಕೂ ಮಾಡ್ತಿಲ್ದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.